ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಅವನಿಕಾ. ನಿರ್ಭಯ ನ್ಯೂಸ್ಗೆ ಸ್ವಾಗತ. ಇವತ್ತು ನಾವು ಕೇರಳಗೆ ಒಂದು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ, ಭದ್ರಕಾಳಿಗೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ನಾವೇನು ಕಣ್ಣೂರಿಂದ ಬರುವಾಗ ಏರ್ಪೋರ್ಟ್ ರೋಡಲ್ಲಿ ಎಡೆಯನ್ನೂರಲ್ಲಿ ಟೇಸ್ಟಿ ಹೋಟೆಲನ್ನು ಇವರು ಮಾಲೀಕರು ಓಪನ್ ಮಾಡಿದ್ದಾರೆ. ಬಹಳ ತುಂಬಾ ಚೆನ್ನಾಗಿದೆ, ಎಲ್ಲ ಕೂಡ ಫುಡ್ಡು ಅಷ್ಟೇ. ನಾವು ಕರ್ನಾಟಕದಲ್ಲಿ ತಿನ್ನುವಂಥ ಊಟ ಇಲ್ಲಿ ಪದಾರ್ಥ ಸಿಗೋದಿಲ್ಲ, ನಮಗೆ ಕೇರಳದಲ್ಲೆಲ್ಲ ಸಿಗೋದು ಕಷ್ಟ. ಅಂಥದ್ರಲ್ಲೂ ಕೂಡ ನಮಗೆ ಪರೋಟ ಆಗಿರಬಹುದು, ಬನ್ಸ್ ಆಗಿರ್ಬೋದು, ಅಥವಾ ಏನಾದರೂ ಮತ್ತು ವೆಜ್ ಆಗಿರ್ಬೋದು, ಹೀಗೆ ಪೂರಿ ಆಗಿರ್ಬೋದು, ದೋಸೆ, ಅಪ್ಪಮ್ಮ ಅಂತ ಹೇಳ್ಬಿಟ್ಟು ಸಾಕಷ್ಟು ಒಳ್ಳೆ ಒಳ್ಳೆ ತಿಂಡಿ ತಿನಿಸುಗಳನ್ನು ಇಟ್ಟಿದ್ದಾರೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ತಿಂಡಿಗಳು ಕೂಡ ಇದೆ. ತಾವು ಯಾವಾಗಲೂ ಈ ರೀತಿ ಕಣ್ಣೂರು ಕಡೆ ಬಂದಾಗ ಏರ್ಪೋರ್ಟ್ ರೋಡ್ಗೆ ಹೋಗುವಾಗ ನೀವು ಈ ಒಂದು ಟೇಸ್ಟಿ ಹೋಟೆಲ್ಗೆ ಬರಬಹುದು. ಇಲ್ಲೂ ಕೂಡ ಬಂದ ನೀವು ಟೇಸ್ಟನ್ನು ಮಾಡಬಹುದು. ಹಾಗೆ ನಮ್ಮ ಮಾಲೀಕರು ಕೂಡ ಕನ್ನಡನ ತುಂಬ ಚೆನ್ನಾಗಿ ಅರ್ಥ ಮಾಡುತ್ತಾರೆ. ಅವರು ಕೂಡ ಕನ್ನಡ ಕಲ್ತ್ಕೊಂಡಿದ್ದಾರೆ. ಅವರು ಕನ್ನಡದ ಮೇಲೆ ಇರ್ತಕ್ಕಂಥ ಅಭಿಮಾನ ನಮಗೆ ಈ ಒಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಕೂಡ ಇನ್ನು ಮುಂದೆ ಈ ರೀತಿ ಈ ಒಂದು ಏರ್ಪೋರ್ಟ್ ರೋಡಲ್ಲಿ ಕಣ್ಣೂರು ಬಂದು ಹೋಗುವಾಗ ಈ ಹೋಟೆಲ್ಗೆ ತಪ್ಪದೇ ಬಂದು ನೀವು ಇಲ್ಲಿನ ತಿಂಡಿ ತಿನಿಸುಗಳನ್ನು ತಿಂದು ಹೋಗಬೇಕು ಅಂತ ಹೇಳ್ತಾ, ಹಾಗೆ ನಮ್ಮ ಕನ್ನಡ ಮಾಲೀಕರನ್ನು ಕೂಡ ನೀವು ಮಾತಾಡಿಸ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ನೋಡಿ ಸರ್, ನೋಡಿ ನಮ್ಮ ಹೋಟೆಲಲ್ಲಿ ಯಾರು ಬಂದ್ರೆ ಏನಿದ್ರೆ ಕನ್ನಡ ಯಾರು ಬಂದರೆ ಏನು ಹೆಲ್ಪ್ ಬೇಕಾದರೆ, ಏನು ತಿಂಡಿ ಗಿಂಡಿ ಬೇಕಾದರೆ, ರೂಮ್ ಬೇಕಾದರೆ, ಏನು ಬೇಕಾದರೆ ನಿಮಗೆ ನಮ್ಮಿಂದ ಎಲ್ಲ ಹೆಲ್ಪ್ಗಳು ನಿಮಗೆ ಸಿಗ್ತೀನಿ. ಮತ್ತು ಎಲ್ಲ ಫುಡ್ಡು ಮತ್ತು ಏನು ಎಲ್ಲ ಥರ ಫುಡ್ಡು ಕರ್ನಾಟಕ, ಮೈಸೂರು ತುಂಬ ಜನ ನನಗೆ ಫ್ರೆಂಡ್ಶಿಪ್ ಇದೆ, ಫ್ರೆಂಡ್ಸ್ಗಳಿದೆ, ಎಲ್ಲ ಬರ್ತಾಯಿದ್ದೆ. ಊಟ ಗೀಟ ಎಲ್ಲ ಸಪೋರ್ಟ್ಗಳು ನಮ್ಮಿಂದ ಕೊಡ್ತಾ ನಿಮಗೆ ಸಿಗ್ತದೆ ಅಂತ ಭಾಳ ತುಂಬ ಹೇಳ್ತೀನಿ ಸರ್.